ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಭಾನುವಾರ. ಸೊ ಬೆಳಗ್ಗೆ ಎದ್ದು ರೆಡಿ ಆಗಿದ್ದೀನಿ. ಟೈಮ್ ಬಂದು 10 ಗಂಟೆ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿದಾಯಿತು, ನಾಷ್ಟ ಮಾಡಿದಾಯಿತು. ಸೊ ಮಕ್ಳಿಗೂ ರೆಡಿ ಮಾಡಿದಾಯಿತು. ಸೊ ಈಗ ಅವ್ರಿಗೆ ನಾಷ್ಟ ಕೊಟ್ಬಿಟ್ಟು ಸೊ ಈಗ ಸ್ವಲ್ಪ ಹೊರಗಡೆ ಹೋಗ್ತೀವಿ ದೇವಸ್ಥಾನಕ್ಕೆ. ಸೊ ಬನ್ನಿ ಬೇಗ ಹೋಗೋಣ. ಸೊ ಫ್ರೆಂಡ್ಸ್, ಎಲ್ಲರೂ ರೆಡಿ ಆದಮೇಲೆ ಫಸ್ಟ್ ಮಕ್ಕಳಿಗೆ ನಾಷ್ಟ ಹಾಕ್ಕೊಟ್ಬಿಟ್ಟಿದ್ದೀನಿ. ಸೊ ಅವರು ತಿನ್ಕೊಳ್ತಾ ಇದ್ದಾರೆ. ಸೊ ನಮ್ಮ ಮನೆಯವ್ರಿಗೂ ನಾಷ್ಟ ಹಾಕ್ಕೊಟ್ಟೆ. ಸೊ ಅವರು ನಾಷ್ಟ ತಿಂದಮೇಲೆ ರೆಡಿ ಮಾಡೋಣ ಅಂತಂದ್ಬಿಟ್ಟು ಫಸ್ಟ್ ನಾಷ್ಟ ಹಾಕ್ಕೊಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಮತ್ತೆ ಮುಖ ಎಲ್ಲ ಇದಾಗುತ್ತೆ ಅಂದ್ಕೊಂಡು ಸೊ ಆಮೇಲೆ ರೆಡಿ ಮಾಡಿಸಿದ್ರಾಗುತ್ತೆ. ಸೊ ಫೈನಲಿ ಹೊರಟಿದ್ದೀವಿ. 11:30 ಬಿಟ್ವಿ. ಸೊ ಅಲ್ಲಿಂದ ನಮ್ಮ ಮನೆಯವರ ಫ್ರೆಂಡ್ ಅಂಗಡಿಗೆ ಹೋಗಿದ್ವಿ. ಅಲ್ಲಿಂದ ಕಾರಲ್ಲಿ ಹೋಗೋದು, ಗಾಡಿ ಇಲ್ಲೇ ಪಾರ್ಕ್ ಮಾಡಿ. ಸೊ ಆಮೇಲೆ ನಮ್ಮ ಮನೆಯವರು ಬಂದು ಜ್ಯೂಸ್ ಇಸ್ಕೊಟ್ರು ನನಗೆ. ಸೊ ಲೆಮನ್ ಜ್ಯೂಸ್ ಕುಡ್ಕೋ, ಬಿಸಿಲಿದೆ ಅಂದ್ಕೊಂಡು ಆಮೇಲೆ ಹೋಗ್ತಾ ಬಂದಿವೆ. ಹಾಗೆ ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿಗೆ ಹೊರಡ್ತಾ ಇದ್ದೀವಿ. ಸೊ ನಮ್ಮ ಸೌಜು ಅಂತೂ ಅಷ್ಟು ಬೇಗ ಮಲಗಿಬಿಟ್ಲು. ಸೊ ನೈಟು ಲೇಟಾಗಿ ಮಲಗಿದ್ದು. ಸೊ ಅದಕ್ಕೆ ಈಗ ಮಲ್ಕೊಂಡ್ಲು. ಸೊ ಅವಳು ಆರಾಮಾಗಿ 1.5 hour ಹೋಗೋದಿದೆ ಜರ್ನಿ. ಅಲ್ಲಿವರೆಗೂ ಮಲ್ಕೊಂಡ್ಲಿ ಅಂತ ಈಗ ನಾವು ಹೊರಡ್ತಾ ಇದ್ದೀವಿ. ಫ್ರೆಂಡ್ಸ್, ಈಗ ನಾವು ಬಂದಿದ್ವಿ ಶಿಡ್ಲಘಟ್ಟಗೆ. ಸೊ ಪೂಜೆ ಸಾಮಾನೆಲ್ಲ ತೊಗೊಳೋದಕ್ಕೆ ಅಲ್ಲಿ ಹೋಗಿದ್ದಾರೆ ನಮ್ಮ ಮನೆಯವರು. ಪೂಜೆ ಸಾಮಾನೆಲ್ಲ ತೊಗೊಳೋದಕ್ಕೆ ಅವ್ರ ಪೂಜೆ ಸಾಮಾನು ತೊಗೊಂಬಂದ್ಮೇಲೆ ಹೊರಟಿದೆ. ಸೊ ನಿಮ್ಮ ಮಕ್ಕಳು ಸೌಜು ಮಲಗಿಬಿಟ್ಟಿದ್ದಾಳೆ. ಸೊ ಎದ್ರೆ ಒಂದು ಸ್ವಲ್ಪ ತಲೆ ಗಂಟ ಕಣ ಅಂದ್ಕೊಂಡೆ. ಕೂದಲೆಲ್ಲ ಬಂದ್ಬಿಟ್ಟಿರುತ್ತೆ ಫ್ರೆಂಡ್ಸ್ ಗಾಳಿಗೆ. ಅದರಲ್ಲೂ ಸೌಜುದು ಕೂದಲು ಸಾಫ್ಟಾಗಿರೋದ್ರಿಂದ ಲಬ್ಬರ್ ಹಾಕಿದ್ರೂ ಬಂದ್ಬಿಡುತ್ತೆಲ್ಲ. ಮಲಗಿಬಿಟ್ಟಿದ್ದಾಳೆ. ಒಳ್ಳೆ ನಿದ್ದೆ ಮರಿದು. ಸೊ ಬನ್ನಿ ಈಗ ಅವರು ಪೂಜೆ ಸಾಮಾನು ತೊಗೊಂಬಂದ್ಮೇಲೆ ಅವರು ಎಲ್ಲೋಗಿದ್ದಾರೆ ಕಾಣಿಸ್ತಾನೆ ಇರೋಲ್ಲ. ಯಾವಾಗ ಹೋದ್ರು. ಸೊ ಫ್ರೆಂಡ್ಸ್, ಫೈನಲಿ ನಮ್ಮ ಮರಿ ನಿದ್ದೆಯಿಂದ ಎದ್ದಿದ್ದಾಯಿತು. ಮರಿಗೆ ಜುಟ್ಟಾಕಿದ್ದಾಯಿತು. ಇನ್ನೊಂದು 10-20 ನಿಮಿಷ ಫ್ರೆಂಡ್ಸ್, ಮತ್ತೆ ಈ ಜುಟ್ಟು ಬಿಚ್ಚೋಗ್ಬಿಡುತ್ತೆ. ಹಲೋ ಸೋಜು. ನೋಡಿ ಸೋಜು, ನೋಡಿ ನಿದ್ದೆಯಿಂದ ಎದ್ಬಿಟ್ಟು. ಇನ್ನೂ ನಿದ್ದೆ ಹೋಗಿಲ್ಲ ಮಗುಗೆ. ಅಲ್ವಾ ಸೋಜು? ದೇವಸ್ಥಾನ ಹತ್ರ ಭಯಪಡ್ತೀಯ ನೀನು? ತಮಟೆ ಸೌಂಡೆಲ್ಲ ಬರುತ್ತಲ್ವ ಅಲ್ಲಿ. ಜಾತ್ರೆ ಇವತ್ತು. ಜಾತ್ರೆ ನೋಡ್ತೀಯ ಪೃಥ್ವಿ? ಭಯ ಆಗಲ್ವ ನಿಮಗೆ? ಏನು ಹೆದರ್ಕೊಳ್ಳಲ್ಲ ತಾನೆ? ಹೊಟ್ಟೆ ಹಸಿತೈತಾ? ಇನ್ನೂ ಈಗ ಎದ್ದಿದ್ದಾಳಲ್ಲ ಫ್ರೆಂಡ್ಸ್, ಅದಕ್ಕೆ ಒಂದು ಸ್ವಲ್ಪ ನಿದ್ದೆ ಎಲ್ಲ ತೇರಲಿ. ಇವರು ಆವಾಗಲೇ ಹೋಗಿದ್ದು, ಇನ್ನೂ ಬಂದೇ ಇಲ್ಲ. 10-15 ನಿಮಿಷ ಆಯಿತು ಹೋಗಿ. ಹೂವು, ನಿಂಬೆಹಣ್ಣು, ಪೂಜೆ ಸಾಮಾನು ತರೋಕ್ಕೆ ಇನ್ನೂ ಬಂದೇ ಇಲ್ಲ. ಇನ್ನು ಮತ್ತೆ ಇಲ್ಲಿಂದ ಇನ್ನೊಂದು 20 ನಿಮಿಷ ಜರ್ನಿ ಫ್ರೆಂಡ್ಸ್. ಇನ್ನೊಂದು 20-30 ನಿಮಿಷ ಇಲ್ಲ, ಒಂದು 20 ನಿಮಿಷ ಜರ್ನಿ ಆಗುತ್ತೆ. ಸೊ ಬನ್ನಿ ಬೇಗ ಹೋಗೋಣ. ಇವ್ರು ಬಂದರೆ ಸರಿ. ಏನು ಏನು ವಿಡಿಯೋ ಆಫ್ ಮಾಡಿಬಿಟ್ಟಿದ್ದೀನಿ ಹೇಳು ಸೌಜ್. ಮಾತಾಡ್ತಾಳೆ ಫ್ರೆಂಡ್ಸ್. ಆದರೆ ವಿಡಿಯೋ ಆರಲ್ಲಿದ್ರೆ ಗೊತ್ತಾಗ್ಬಿಟ್ಟು ಮಾತಾಡೋಣ. ನೋಡಿ ಏನೋ ಹೇಳಿದ್ಲು. ಸೊ ಪೂಜೆ ಸಾಮಾನು ಇಸ್ಕೊಂಡು ನಮ್ಮ ಮನೆಯವರು ಹಾಗೆ ನನಗೆ ಹೂವು ತಂದಿದ್ರು. ಸೊ ಸೌಜುಗೂ ಹೂವು ತಂದಿದ್ರು. ಸೊ ಇಬ್ಬರು ಕೂಡ ಹೂವು ಮುಡ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಸೊ ಕ್ಲಿಪ್ ತಂದಿರಲಿಲ್ಲ ಫ್ರೆಂಡ್ಸ್, ನನಗೆ ಗೊತ್ತಿರಲಿಲ್ಲ ಇವರು ಹೂವು ಕೊಡಿಸ್ತಾರೆ ಅಂದ್ಕೊಂಡು. ಸೊ ಹೆಂಗೋ ಹಂಗೆ ಸೌಜುಗೆ ಗಂಟು ಹಾಕಿದ್ದೀನಿ. ಆರು ಒಂಥರ ಚೆನ್ನಾಗಿ ಕಾಣ್ತಾ ಇದೆ ಅವಳಿಗೆ. ಸೊ ಫೈನಲಿ ಹೂವು ಮುಡ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಸೊ ಬನ್ನಿ, ಇವತ್ತು ದೇವಸ್ಥಾನದಲ್ಲಿ ಜಾತ್ರೆ ಇದೆ, ಹೊರಡೋಣ. ಸೊ ಇವತ್ತು ದೇವಸ್ಥಾನದಲ್ಲಿ ಫುಲ್ಲು ಜಾತ್ರೆ ಫ್ರೆಂಡ್ಸ್. ಇವತ್ತು ಮತ್ತು ನಾಳೆ ಇರ್ತೀವಿ. ಬಟ್ ನಾವು ಇವತ್ತೇ ಬಂದಿದ್ದೀವಿ, ನಾಳೆ ಬರೋದಕ್ಕೆ ಆಗೋದಿಲ್ಲ. ಸೊ ಫೈನಲಿ ದೇವಸ್ಥಾನಕ್ಕೆ ಬಂದು ಪೂಜೆ ಸಾಮಾನೆಲ್ಲ ಅಲ್ಲಿ ಇಟ್ಟು ದೇವ್ರ ದರ್ಶನ ಮಾಡಿಕೊಂಡು ಸೊ ಅಲ್ಲಿ ಪ್ರಸಾದ ಕೊಡ್ತಾರೆ. ಸೊ ಫೈನಲಿ ಊಟಕ್ಕೆ ಹೋದ್ವಿ. ಸೊ ಊಟ ತಿಂದ್ಕೊಂಡು ಸೊ ಆಮೇಲೆ ಪೂಜೆ ಸ್ಟಾರ್ಟ್ ಆಗುತ್ತೆ. ಸೊ ಆಮೇಲೆ ಫುಲ್ಲು ರೆಸ್ಟ್. ಸೊ ಫ್ರೆಂಡ್ಸ್, ಈಗ ದೇವಸ್ಥಾನದಿಂದ ದೇವ್ರನ್ನ ಕರ್ಕೊಂಡು ಸೊ ಊರೆಲ್ಲ ಮೆರವಣಿಗೆ ಹೋಗ್ತಾ ಇದ್ದಾರೆ. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಊರೆಲ್ಲ ಓಡಾಡ್ಕೊಂಬರ್ಬೇಕು. ಸೊ ಚಪ್ಪಲಿ ಹಾಕ್ಕೊಂಡು ಓಡಾಡಂಗಿಲ್ಲ, ಬಿಸಿಲಲ್ಲೇ ಓಡಾಡಬೇಕು. ಆ ಬಿಸಿಲಿಗೂ ಆ ಮಣ್ಣಿಗೂ ಹೆಂಗಿತ್ತಂದರೆ ಸೊ ನಮ್ಮ ಮನೆಯವರು ಪಾಪ ದೇವ್ರನ್ನೇ ಎತ್ಕೊಂಡು ಹೋಗ್ತಾಯಿದ್ರು. ಸೊ ಫೈನಲಿ ಅಲ್ಲಿ ಊರಲ್ಲಿ ಎಷ್ಟು ದೇವಸ್ಥಾನ ಇರುತ್ತೋ ಎಲ್ಲ ದೇವಸ್ಥಾನ ಹತ್ರನೂ ಹೋಗಿ ಪೂಜೆ ಮಾಡಿಕೊಂಡು ಈ ಥರ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಬರೋದು ಫ್ರೆಂಡ್ಸ್. ಬನ್ನಿ, ಈಗ ಟೈಮ್ ಬಂದು ಆಲ್ರೆಡಿ 2 ಗಂಟೆ ಆಗಿದೆ. ನೋಡೋಣ ಬರೋಷ್ಟು ಎಷ್ಟು ತಗೋತೋ.
ಸೊ ಫ್ರೆಂಡ್ಸ್, ಫೈನಲಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗೀತು. ಆಮೇಲೆ ಬಂದು ಸೊ ಎಲ್ಲರಿಗೂ ಆಶ್ರಮ ಎಲ್ಲ ಕೊಡ್ತಾಯಿದ್ರು. ಸೊ ಅದನ್ನು ತೊಗೊಂಡು ಮತ್ತೆ ಪೂಜೆ ಆಯಿತು, ಮಂಗಳಾರತಿ ತೊಗೊಂಡು ಮತ್ತೆ ಊಟ ಮಾಡ್ಕೊಂಡು ಹೋಗೋದಕ್ಕೆ ಹೇಳಿದ್ರು. ಸೊ ಹೋಗಿ ಮತ್ತೆ ಊಟ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀವಿ. ಈಗ ಟೈಮ್ ಬಂದು ಕರೆಕ್ಟಾಗಿ 6:30 ಆಗಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ನೇಚರು ಸಕ್ಕತ್ತಾಗಿದೆ. ಬಟ್ ಇಷ್ಟ ಆಗುತ್ತೆ. ಬಟ್ ಇಲ್ಲೇ ಲೈಫ್ ಲೀಡ್ ಮಾಡಬೇಕು ಅಂದರೆ ಸೊ ಸಿಕ್ಕಾಪಟ್ಟೆ ಕಷ್ಟ. ಸೊ ಬನ್ನಿ, ಈಗ ಹೋಗ್ತಾ ಇದ್ದೀವಿ. ನೇಚರ್ ಅಂತೂ ಸಕ್ಕತ್ತಾಗಿತ್ತು, ಸನ್ಸೆಟ್ ಆಗ್ತಾಯಿದೆ. ಸೊ ನೋಡಿಕೊಂಡು ಈಗ ಹೊರಡ್ತಾ ಇದ್ದೀವಿ. ಬೇಗ ಹೋದರೆ ಸಾಕು. ಹೋಗೋಷ್ಟೆಲ್ಲ ಆಲ್ಮೋಸ್ಟ್ 8:30 9 ಗಂಟೆ ಆಗುತ್ತೆ. ಸೊ 8:30 ಆಗುತ್ತೆ ಅನಿಸುತ್ತೆ. ಸೊ ಬನ್ನಿ, ಆದಷ್ಟು ಬೇಗ ಹೋಗೋಣ. ಹೆಂಗೋ ಎಲ್ಲರೂ ಊಟ ಮಾಡ್ಕೊಂಡ್ವಿ. ಸೌಜು ಮಾತ್ರ ತಿಂದಿಲ್ಲ. ನಾನು ನಮ್ಮ ಮನೆಯವರು ಪೃಥ್ವಿ ಎಲ್ಲ ತಿಂದ್ಕೊಂಡ್ವಿ. ನೋಡಬೇಕು, ಸೌಜಿಗೆ ಮನೆಗೆ ಹೋಗಿ ಏನಾದರೂ ಮಾಡಿಕೊಡ್ತೀನಿ. ಇಲ್ಲಿ ನೋಡು, ಇಲ್ಲಿ ಡಿಕ್ಕಿಯಲ್ಲಿ ಏನು ಮಾಡ್ತಿದ್ಯಾ? ಡಿಕ್ಕಿಯಲ್ಲಿ ಕುತ್ಕೊಂಡಿದ್ಯಾ? ನೀನು ಜಾಗ ಇಲ್ವಾ? ಸೊ ಫ್ರೆಂಡ್ಸ್, ಈಗ ಆನ್ ದ ವೇ ಹೋಗ್ತಾ ಇದು ಗೋಡಂಬಿದು ಹಣ್ಣು ಬರುತ್ತಲ್ಲ ಫ್ರೆಂಡ್ಸ್, ಇದು ಚಿಕ್ಕ ವಯಸ್ಸಲ್ಲಿ ತಿಂದಿದ್ದೆ. ನಾನು ಲಾಸ್ಟ್ ಟೈಮ್ ಯಾವಾಗಲೂ ನಮ್ಮ ಮನೆಯವ್ರ ಹತ್ರ ಕೇಳಿದ್ದೆ. ಅವ್ರು ಅದನ್ನು ನೆನ್ಪಿಟ್ಕೊಂಡು ಇಲ್ಲಿ ಕಾಣಿಸಿದ ತಕ್ಷಣ ಕಿತ್ಕೊಂಬರ್ತೀನಿ, ಟೇಸ್ಟ್ ಮಾಡು ಅಂತ ಹೋಗಿದ್ರು. ಸೊ ಬೇಡ ಬಾ ಅಂತಂದೆ. ಪಾಪ ಅವ್ರಿಗೂ ಕೂಡ ಟಯರ್ಡ್ ಆಗಿದೆ. ನಾನು ಸುಮ್ಮನೆ ಬೇರೆ ಕಾರಲ್ಲಿ ಓಡಾಡಿದ್ದಷ್ಟೇ, ನನಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಇನ್ನು ಅವರು ದೇವರೆಲ್ಲ ಎತ್ಕೊಂಡು ಓಡಾಡ್ತಾಯಿದ್ರು. ಪಾಪ ಅವ್ರಿಗೆ ಎಷ್ಟು ಟಯರ್ಡ್ ಆಗಿದೆಯೋ. ಸೊ ಫೈನಲಿ ಒಂದಷ್ಟು ಕಿತ್ಕೊಂಬಂದು ಕೊಟ್ಟರು ಪಾಪ. ಸೊ ಫೈನಲಿ ಇಷ್ಟು ಕಿತ್ಕೊಂಬಂದು ಕೊಟ್ಟರು ನನಗೆ. ಸೊ ತಿಂದ್ಕೊಂಡು ಈಗ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ, ಹೊರಡಬೇಕು. ಸೊ ಬನ್ನಿ ಈಗ ಹೊರಡೋಣ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್. ಈಗ ಬಂದು ಇಳಿದೀವಿ. ಟೈಮ್ ಬಂದು 8 ಗಂಟೆ ಆಗಿದೆ. ಸೊ ಇಲ್ಲಿ ಬಂದಿದ್ದೀವಿ ತಿರುಮಲ ಕೆಫೆ ಹತ್ರ. ಸೊ ನನ್ನ ಹಸ್ಬೆಂಡ್ ಅವ್ರ ಶಾಪ್ ಹತ್ರ ಬಂದಿದ್ದೀವಿ. ಸೊ ಈಗ ಹೊರಡಬೇಕು. ಬನ್ನಿ ಹೊರಡೋಣ. ಲಗೇಜ್ ಎಷ್ಟಿದೆ ಅಂದರೆ ನೀರು ಬಾಟಲ್ಗಳು, ಮಾವಿನಕಾಯಿ, ಚಿಪ್ಸು ಎಲ್ಲ ಇಲ್ಲೇ ಇದೆ. ನಮ್ಮ ಮನೆಯವ್ರು ಕವರ್ ತರಕ್ಕೆ ಹೋಗಿದ್ದಾರೆ. ಇವಾಗ ಕವರ್ ತೊಗೊಂಬಂದ್ರೆ ಅದ್ರಲ್ಲಿ ಹಾಕ್ಕೊಂಡು ಹೊರಡೋದೆ. ತಿರುಮಲ ಕೆಫೆ ಫ್ರೆಂಡ್ಸ್. ತಿರುಮಲ ಕೆಫೆಯಲ್ಲಿ ಟ್ರೈ ಮಾಡೋಣ, ಏನು ಚೆನ್ನಾಗಿರುತ್ತೆ ನೋಡೋಣ. ಕಾಫಿ ಟೀ ಚೆನ್ನಾಗಿರುತ್ತೆ ಅಂತಾರೆ. ಸೊ ನೋಡೋಣ, ಲೆಟ್ಸ್ ಟ್ರೈ. ನಮ್ಮ ಮನೆಯವ್ರು ಕವರ್ ತಂದು ಇಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ಬಟ್ ನಾವು ಟೀ ಟ್ರೈ ಮಾಡಿದ್ವಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು 8:30 ಆಗಿದೆ. ಹೊರಡ್ತಾ ಇದ್ದೀವಿ. ಸೊ ತಿರುಮಲ ಕೆಫೆಗೆಲ್ಲ ಬಾಯ್ ಹೇಳಿ ಈಗ ಹೊರಡಬೇಕು. ಸೊ ಬನ್ನಿ ಈಗ ಹೊರಡೋಣ. ಮಕ್ಕಳೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಪಾಪ. ಬೆಳಗ್ಗೆಯಿಂದ ಫುಲ್ಲು ಅವ್ರಿಗೆ ಆ್ಯಕ್ಟಿವಿಟಿನೇ ಹೋಗಿದೆ. ಹೋಗಿ ಈಗ ಮನೆಯಲ್ಲಿ ರೆಸ್ಟ್ ಮಾಡಿಸ್ಬೇಕು. ಮಕ್ಕಳ ಟಯರ್ಡ್ ಆಯ್ತಾ? ಟಯರ್ಡ್ ಆಗಿದೆಯಾ? ನಮ್ಮ ಸೋಜು ಟಯರ್ಡ್ ಆಗಿದೆ. ಸೊ ಫ್ರೆಂಡ್ಸ್, ಈಗ ತಾನೇ ಮನೆಗೆ ಬಂದ್ವಿ. ದೇವಸ್ಥಾನದಲ್ಲೇ ಊಟ ಎಲ್ಲರಿಗೂ ಜಾಸ್ತಿ ಆಗಿತ್ತು. ನಮ್ಮ ಮರಿನೂ ಊಟ ಬೇಡ ಅಂತ ಸ್ವಲ್ಪ ಏನಾದರೂ ತಿನ್ಕೊ ಅಂದ್ಬಿಟ್ಟು ಮಾವಿನಕಾಯಿ ತಿಂತೀನಿ ಅದಕ್ಕೆ ಮಾವಿನಕಾಯಿ ಕೊಟ್ಟಿದ್ದೀನಿ. ಮಾವಿನಕಾಯಿ ತಿಂತಾಯಿದ್ದೆ ಸೋಜು. ಸ್ವೀಟಾಗಿದ್ದೀನವ ಮಾವಿನಕಾಯಿ? ಸರಿ, ತಿನ್ಕೊಳ್ಳವ. ನಮ್ಮ ಪೃಥ್ವಿಗೆ ಏನೋ ಬೇಡವಂತೆ. ಸೊ ಈಗ ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿಸ್ಬಿಟ್ಟು ಮಕ್ಕಳನ್ನ ಸೊ ಮಲಗೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಸೋಡಾ ಹಾಕ್ಕೊಂಡೆ. ಸೊ ನಾನು ಮತ್ತು ನಮ್ಮ ಮನೆಯವ್ರಿಗೆ ಮತ್ತು ಸೌಜಿಗೆ ಸೋಡಾ ಹಾಕ್ಕೊಂಡು ಕುಡಿತಾಯಿದ್ವಿ. ಸೌಜಿಗೆ ಸೋಡಾ ಅಂದರೆ ಇಷ್ಟ ಅಂತೆ. ಸೊ ಅದಕ್ಕೆ ಸೌಜಿಗೂ ಒಂದು ಸ್ವಲ್ಪ ಕೊಟ್ಟು ಮತ್ತು ನಾವು ಸೋಡಾ ಕುಡ್ಕೊಂಡ್ವಿ. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು ಆಲ್ಮೋಸ್ಟ್ 10:30 ಆಗಿದೆ. ಸೊ ಈಗ ವಾಕಿಂಗ್ ಮಾಡ್ತೀವಿ. ಇಷ್ಟೊತ್ತರೆಗೂ ಮಲ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಸೊ ಸಿಕ್ಕಾಪಟ್ಟೆ ಕಾಲು ನೋವ್ತಾ ಇದೆ. ಬೆಳಗ್ಗೆ ಅಲ್ಲಿ ಹೋದಾಗಿಂದ ಸೊ 2 ಗಂಟೆ 2:15 ಸ್ಟಾರ್ಟ್ ಮಾಡಿದ್ದು. ಸೊ ಬಿಸಿಲಲ್ಲಿ ಫುಲ್ಲು ಊರೆಲ್ಲ ದೇವ್ರ ಮೆರವಣಿಗೆ ಇತ್ತು. ಸೊ ಹಾಗಾಗಿ ಬೇರೆ ಕಾಲಲ್ಲೇ ಬಿಸಿಲಲ್ಲಿ ಅದೆಲ್ಲ ಓಡಾಡೋದೆಲ್ಲ ಫುಲ್ಲು ಊರೆಲ್ಲ ಮೆರವಣಿಗೆ ಮಾಡ್ಕೊಂಡ್ಬಂದು ದೇವ್ರನ್ನ. ಸೊ ಸಿಕ್ಕಾಪಟ್ಟೆ ಸಾಕೋಗಿದೆ. ಕಾಲೆಲ್ಲ ಬೊಬ್ಬೆ ಬಂದಂಗೆ ಹೋಗಿದೆ. ಸೊ ಮಕ್ಕಳನ್ನ ಕಾರಲ್ಲೇ ಬಿಟ್ಬಿಟ್ಟಿದ್ವಿ. ಒಂದು 4-5 ಜನ ಹುಡುಗರಿದ್ರು. ಸೊ ಎಲ್ಲರೂ ಕಾರಲ್ಲೇ, ಅವ್ರ ಜೊತೆ ಒಬ್ಬರು ಯಾರೋ ಇದ್ದರು. ಸೊ ಮಕ್ಕಳೆಲ್ಲ ಕಾರಲ್ಲೇ ಇದ್ದರು. ಸೊ ನಾನು ನಮ್ಮ ಮನೆಯವ್ರಿಗೆ ಫುಲ್ಲು ಟಯರ್ಡಾಗಿ ಕಾಲೆಲ್ಲ ಬೊಬ್ಬೆಗಳು ಬಂದುಬಿಟ್ಟಿದೆ. ಸೊ ರೆಸ್ಟ್ ಮಾಡೋಣ ಅಂತ ಅನಿಸ್ತಾಯಿದೆ. ಮಕ್ಳಿಗೂ ಏನು ಊಟ ಬೇಡ ಅಂತಂದರು. ಯಾಕಂದರೆ ದೇವಸ್ಥಾನದಿಂದ ಬರಬೇಕಾದ್ರೆ ಅಲ್ಲೇ ಮತ್ತೆ ಊಟ ಮಾಡಿಕೊಂಡು ಬಂದ್ವಿ. ಸೊ ಆಗಿ ಟಯರ್ಡ್ ಆಗಿದ್ದರಿಂದ ವ್ಲಾಗ್ ಮಾಡೋಕ್ಕೆ ಕೂಡ ಆಗಿರಲಿಲ್ಲ. ಸೊ ಈಗ ಮಕ್ಕಳು ವಾಕಿಂಗ್ ಕೂಡ ಮಾಡೋದು ಬೇಡ, ಮಲಗಬೇಡ ಅಂದ್ಕೊಂಡೆ. ಪಾಪ ನಮ್ಮ ಮರಿಗೆ ವಾಕಿಂಗ್ ಮಾಡಿ ಇದಾಗ್ಬಿಟ್ಟಿರೋದ್ರಿಂದ ವಾಕಿಂಗ್ ಮಾಡೋಣ ಅಂತಂದು. ಸೊ ಅದಕ್ಕೆ ವಾಕಿಂಗ್ ಮಾಡೋಣ ಅಂತ ಕರ್ಕೊಂಡ್ಬಂದಿದ್ದಾಳೆ. ಸೊ ಬನ್ನಿ, ಈಗ ಒಂದು 10 ನಿಮಿಷ ಮಾಡ್ತೀನಿ ಅಷ್ಟೇ. ವಾಕಿಂಗ್ ಆಗ್ತಾಯಿಲ್ಲ ನಡೆಯೋಕ್ಕೆ, ಏನು ಮಾಡೋದು. ಸೊ ಪಾಪ ವಾಕಿಂಗ್ ಮಾಡೋಣ ಅಂತ ಮಾಡ್ತಿದ್ದೆ. ಅದು ಇನ್ನೊಂದು ಕತೆ ಏನು ಅಂದರೆ, ಮೇಯ್ನಾಗಿ ನಾನು ವಾಕಿಂಗ್ ಬರ್ತಾರೋ ರೀಸನ್ ಅವ್ರಿಗೆ ಲಾಸ್ಟ್ ಟೈಮು ಅಂದರೆ ಓದ್ಸತಿ ವಾಕಿಂಗ್ ಬಂದಾಗ ನಮ್ಮ ಪೃಥ್ವಿಗೆ ಅವನಿಗೆ ಫುಲ್ಲು ವಾಮಿಟ್ ಆಗ್ತಾಯಿತ್ತು. ಸೊ ಅದು ತಿಂದು ಜೀರ್ಣ ಆಗ್ತಾಯಿದ್ದಿಲ್ಲೋ ಏನೋ ಗೊತ್ತಿಲ್ಲ. ಸೊ ಅವನಿಗೆ ವಾಮಿಟ್ ಆಗ್ತಾಯಿತ್ತು. ಈ ಸತಿ ನಮ್ಮ ಸೌಜಿಗೂ ವಾಮಿಟ್ ಮಾಡಿಕೊಂಡು ಒಂದು ಸತಿ. ಸೊ ಅದಕ್ಕೋಸ್ಕರ ಸೊ ಅವ್ರಿಗೆ ಊಟ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಓಡಾಡಿಸಿ ಆಮೇಲೆ ಮಲಗಿಸೋದು.
ಸೊ ಫ್ರೆಂಡ್ಸ್ ಈಗ ಒಂದು 10 ನಿಮಿಷ ವಾಕಿಂಗ್ ಮಾಡಿ ಆಮೇಲೆ ಹೊಡ್ತೀವಿ ಮಲ್ಕೊಳ್ಳೋಕ್ಕೆ. ಸೊ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಆಗಿರುತ್ತೆ. ಬ್ಲಾಗಿಗೆ ಏನು ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ವಿಡಿಯೋ ಮಾಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರೋ ನಿಮ್ಮ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ಫ್ರೆಂಡ್ಸ್ ಮತ್ತೆ 10:30 ಹಂಗೆ ನಮ್ಮ ಮನೆಯವರು ಮಕ್ಕಳಿಗೆ ಏನಾದರೂ ಒಂದು ಸ್ವಲ್ಪ ತಿನ್ಸೋಣ ಅಂತಂದ್ಬಿಟ್ಟು ಸೊ ಮ್ಯಾಗಿ ಮಾಡಿದರು. ಸೊ ಮ್ಯಾಗಿನ ಒಂದು ಸ್ವಲ್ಪ ಎಲ್ಲರೂ ತಿನ್ಕೊಳ್ತಿದ್ದಾರೆ ಅವ್ರು 3 ಜನ. ಸೊ ಸೋಜು, ಪೃಥ್ವಿ ಹಾಗೆ ನಮ್ಮ ಮನೆಯವರು ಒಂದು ಸ್ವಲ್ಪ ಮ್ಯಾಗಿ ತಿನ್ಕೊಂಡ್ರು. ಸೊ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಆಗಿರುತ್ತೆ. ಬ್ಲಾಗಲ್ಲಿ ಏನು ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋ ಕೂಡ ಥ್ಯಾಂಕ್ ಯು ಸೊ ಮಚ್.